ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಗೊತ್ತಾಗಿರುತ್ತೆ, ಮೈ ಸ್ಕಿನ್ ಕೇರ್ ರೊಟೀನ್. ಆ್ಯಕ್ಚುಲಿ ಈ ವ್ಲಾಗ್ ಬಂದು ತುಂಬ ರಿಕ್ವೆಸ್ಟೆಡ್ ವ್ಲಾಗ್. ಇದು ತುಂಬ ಡಿಲೇ ಮಾಡ್ತಿದ್ದೀನಿ ವ್ಲಾಗ್ ಅಪ್ಲೋಡ್ ಮಾಡೋದು. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ, ಬೇಗ ಬೇಗ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಇವತ್ತು ಮಾಡಬಾರ್ದು ಅಂದ್ಕೊಂಡ್ರೆ ತುಂಬ ರಿಕ್ವೆಸ್ಟ್ ಮೆಸೇಜ್ ನೋಡಿದೆ ನಾನೀಗ, ಮ್ಯಾಮ್ ಸ್ಕಿನ್ ಕೇರ್ ಬಗ್ಗೆ ಇನ್ನೂ ವ್ಲಾಗ್ ಮಾಡಿಲ್ಲ, ಬೇಗ ಅಪ್ಲೋಡ್ ಮಾಡಿ ಅಂತ. ಅದಕ್ಕೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಸೊ ಈಗ ವ್ಲಾಗ್ ಏನಂತಂದರೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವಾಗೆಲ್ಲ ಯೂಸ್ ಮಾಡ್ತೀನಿ, ನೈಟ್ ಯಾವ್ದು ಯೂಸ್ ಮಾಡ್ತೀನಿ, ಮಾರ್ನಿಂಗ್ ಯಾವ್ದು ಯೂಸ್ ಮಾಡ್ತೀನಿ, ಹೊರಗಡೆ ಹೋದಾಗ ಯಾವ್ದು ಯೂಸ್ ಮಾಡ್ತೀನಿ, ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಡ್ತೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಕೂಡ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ. ಈಗ ನನ್ನ ಫೇಸಿಗೆ ಏನೂ ಹಾಕಿಲ್ಲ, ಫೇಸ್ ವಾಶ್ ಮಾಡಿದ್ದೀನಿ. ಸೊ ಏನೂ ಇಲ್ಲ ಫೇಸಲ್ಲಿ. ಈಗ ಫಸ್ಟ್ ನೀವೇನಾದರೂ ಮೇಕಪ್ ಅಪ್ಲೈ ಮಾಡಿದರೆ ಫಸ್ಟು ಅದನ್ನು ಇದರಿಂದ ತೆಗಿಬೇಕು. ಕಾಟನ್ ಪ್ಯಾಡ್ಸ್ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗರ್ಲ್ಸಿಗೆಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮೇಕಪ್ಪು ಪ್ರತಿಯೊಂದು ಫೌಂಡೇಶನ್ ಏನು ಹಾಕಿರ್ತೀವಿ ಪ್ರತಿಯೊಂದು ಚೆನ್ನಾಗಿ ಕಾಟನ್ ಪ್ಯಾಡ್ಸಲ್ಲಿ ತೆಗೆದು ಆಮೇಲೆ ಏನು ಮಾಡಬೇಕು ಅಂತಂದರೆ ಕ್ಲೆನ್ಸರ್ ತೊಗೋಬೇಕು. ನಾನು ಇದನ್ನೇ ಯೂಸ್ ಮಾಡ್ತೀನಿ ಕ್ಲೆನ್ಸರು. ಈ ಕ್ಲೆನ್ಸರ್ ಏನಂತಂದರೆ ಲೈಕ್ ಡ್ರೈ ಹ್ಯಾಂಡ್ಸಲ್ಲಿ ಕ್ಲೆನ್ಸರ್ ತೊಗೊಂಡು ಚೆನ್ನಾಗಿ ಎಲ್ಲಿ ಎಲ್ಲ ಪ್ರತಿಯೊಂದು ಇಲ್ಲೆಲ್ಲ ಮಾಡಿ, ಲೈಕ್ ಕಣ್ಣಿಗೂ ಮಾಡಬೇಕು. ಮಸ್ಕಾರ ಅಷ್ಟು ಈಸಿಯಾಗಿ ಹೋಗಲ್ಲ, ಏನೋ ಸ್ವಲ್ಪ ಆದರೂ ಮಿಕ್ಕಿರುತ್ತೆ. ಸೊ ಲೈಕ್ ಇದ್ರಲ್ಲಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿದರೆ ಫುಲ್ ಲಿಪ್ಸ್ ಪ್ರತಿಯೊಂದು ಇದರಲ್ಲಿ ತೆಗೆದು ಆಮೇಲೆ ಬಟ್ಟೆಯಲ್ಲಿ ಚೆನ್ನಾಗಿ ವೈಪ್ ಮಾಡಬೇಕು. ವೈಪ್ ಮಾಡಾದಮೇಲೆ ಫೇಸ್ ವಾಶ್ ಯೂಸ್ ಮಾಡಬೇಕು. ಸೊ ಫೇಸ್ ವಾಶ್ ಬಂದು ಮಿನಿಮಲಿಸ್ಟಿಂದು. ಸೊ ಇಲ್ಲಿ ಹಾಕ್ತೀನಿ ಪ್ರತಿಯೊಂದು, ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ. ನಾನು ಏನು ಪ್ರಾಡಕ್ಟ್ಸ್ ತೋರಿಸ್ತೀನಿ ಪ್ರತಿಯೊಂದು. ಇದು ನನ್ನ ಸ್ಕಿನ್ನಿಗೆ ತುಂಬ ಸೂಟ್ ಆಗಿದೆ. ಏನಕ್ಕೆ ನನ್ನ ಸ್ಕಿನ್ ಬಂದು ಸೆನ್ಸಿಟಿವು, ಆಯಿಲಿ ಮತ್ತು ಆ್ಯಕ್ನಿಪೋ ಸ್ಕಿನ್. ಸೊ ಅವ್ರ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತೆ. ಆಲ್ಮೋಸ್ಟ್ ಪ್ರತಿಯೊಂದು ಇಲ್ಲಿ ಡೀಟೇಲಾಗಿರುತ್ತೆ, ಯಾವ ಸ್ಕಿನ್ನಿಗೆ ಯಾವ್ದು ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ. ನೋಡ್ಕೊಂಡು ಪ್ರಾಡಕ್ಟ್ಸ್ ತೊಗೋಬೇಕು. ಸೊ ಚೆನ್ನಾಗಿದೆ ಅಂತ ತೊಗೊಳಕ್ಕೆ ಹೋದರೆ ನಮ್ಮ ಸ್ಕಿನ್ನಿಗೆ ತುಂಬ ಇರಿಟೇಟ್ ಆಗುತ್ತೆ, ತುಂಬ ರೆಡ್ನೆಸ್ ಬರುತ್ತೆ, ಇಚ್ಚಿ ಬರುತ್ತೆ. ಸೊ ನೋಡ್ಕೊಂಡು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಈಗ ಟೋನರ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಟೋನರು ತುಂಬ ಒಳ್ಳೆಯದು, ತುಂಬ ಫೇಸಿಗೆ ಅಂದರೆ ತುಂಬ ಒಳ್ಳೆಯದು. ಟೋನರ್ ಹಾಕಲೇಬೇಕು. ನನಗದು ಆ್ಯಕ್ಚುಲಿ ತುಂಬ ಇಷ್ಟ ಟೋನರ್ ಅಂತಂದರೆ. ಸೊ ಫಸ್ಟ್ ಟೋನರ್ ಬಂದು ರೈಸ್ ವಾಟರ್ ಸಿನಮೈಡ್ದು. ಇದು ಲೈಕ್ ನನಗೇನೋ ಅಷ್ಟು ಇದು ಅನಿಸ್ಲಿಲ್ಲ. ಲೈಕ್ ಫಸ್ಟ್ ಹಾಕೋಕೆ ತುಂಬ ಇರಿಟೇಷನ್ ಆಯಿತು. ಆಮೇಲೆ ಓಕೆ ಸೆಟ್ ಆಗ್ತಾ ಬಂತು, ಓಕೆ ಇರಲಿ ಅಂತ. ಆದರೆ ಇನ್ನೂ ಇಷ್ಟಿದೆ, ಇನ್ನೂ ಖಾಲಿ ಮಾಡಿಲ್ಲ, ನಾನು ಬಿಟ್ಬಿಟ್ಟೆ, ನಾನು ಯೂಸ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಏನಂದರೆ ಇದನ್ನು ತೊಗೊಂಡ್ವಿ. ಇದನ್ನೇನಾಯಿತು, ಇದು ಹಾಕಿದಂಗೆ ಆಗಲೇ ಇಲ್ಲ ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲ, ತುಂಬ ಇರಿಟೇಷನ್ ಆಯಿತು. ತುಂಬ ಹಿಂಗೆ ಪರಪರಪ್ಪ ಅಂತ ಕೆರ್ಕೊಬಿಡೋಣ ಅಂತ ಅನಿಸ್ಬಿಡ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಯೂಸ್ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಅಮ್ಮನೂ ತಮ್ಮನೂ ಏನೋ ಯೂಸ್ ಮಾಡ್ತಿದ್ದಾರೆ, ನಾನು ಯೂಸ್ ಮಾಡ್ತಿಲ್ಲ. ಆಮೇಲೆ ಏನು ಮಾಡಿದೆ, ನಾನು ಓನಾಗಿ ರೈಸ್ ವಾಟರ್ ಪ್ರಿಪೇರ್ ಮಾಡಿದೆ. ಲೈಕ್ ಗೊತ್ತಲ್ಲ, ಈಗೆಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ರೈಸ್ ವಾಟರ್. ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಯಾವಾಗ ಫ್ರಿಜ್ಜಲ್ಲೇ ಇರುತ್ತೆ. ಯಾವಾಗ ಬೆಳಗ್ಗೆ ಮುಖ ತೊಳೆದಾಗೆ ನಾನು ಏನು ಮಾಡ್ತೀನಿ, ಹಾಕ್ತೀನಿ. ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತೀನಿ ಅವಾಗೆಲ್ಲ ನಾನು ಹಾಕ್ತಾ ಹೋಗ್ತೀನಿ. ಈಗ ನೋಡಿ, ಸೊ ನೋಡ್ಬೋದು. ಸೊ ಫೇಸಿಗೆ ಅಪ್ಲೈ ಮಾಡಿದ್ದೀನಿ. ಈಗ ರೈಸ್ ವಾಟರ್ ಹಾಕಿದ್ನಲ್ಲ, ಇಲ್ಲ ಫುಲ್ ಡ್ರೈ ಆಗಿದೆ. ಸೊ ಈಗ ನೆಕ್ಸ್ಟ್ ಏನಂದರೆ ಮಾಯ್ಶ್ಚರೈಸರ್. ಈಗ ಬೆಳಗ್ಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ತೋರಿಸ್ತಾ ಇರೋದು, ಓಕೆನಾ. ಆದರೆ ಫೇಸ್ ವಾಶ್ ಟೋನರ್ ಅದೆಲ್ಲ ಕಂಪಲ್ಸರಿ. ಬೆಳಗ್ಗೆನೇ ಯೂಸ್ ಮಾಡ್ತೀನಿ, ನೈಟ್ ಕೂಡ ಅದನ್ನೇ ಸೇಮ್ ಯೂಸ್ ಮಾಡ್ತೀನಿ. ಪ್ರೊಸೀಜರ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಮಾಯ್ಶ್ಚರೈಸರ್ ಬಂದು ಫಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ದೆ, ವಿತ್ ಇದು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರು. ಇದು ತುಂಬ ಚೆನ್ನಾಗಿದೆ. ಆದರೆ ಈಗ ಖಾಲಿ ಆಗಿಬಿಟ್ಟಿದೆ ಇದು. ಸೊ ಆಮೇಲೆ ಅದು ಬಿಟ್ಟರೆ ನಾನು ಯೂಸ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ, ಸೊ ಇದು ಮೆನ್ಷನ್ ಮಾಡ್ತೀನಿ. ಇದು ತುಂಬ ಗ್ಲೋಯಿ ಮಾಯ್ಶ್ಚರೈಸರ್. ಅಂದರೆ ಅಷ್ಟು ಅಂದರೆ ಇದು ಆಯಿಲಿ ಫ್ರೀ ಇದೆ, ಆದರೂ ನೋಡೋಕೆ ಮಾತ್ರ ತುಂಬ ಏನಂತ ಅಂಟಂಟು ಇರುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ. ನನಗೆ ತುಂಬ ಯೂಸ್ ಮಾಡ್ತೀನಿ, ನನಗೆ ತುಂಬಾ ಇಷ್ಟ. ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾಯಿದೆ ಅಂತ. ಏನೇ ಇದು ಪ್ರತಿಯೊಂದು ನೆಕ್ ಕೂಡ ಅಪ್ಲೈ ಮಾಡಬೇಕು. ಓಕೆ,
ಓಕೆನಾ. ಸೊ ಆಯ್ತಲ್ಲ. ನೆಕ್ಸ್ಟ್ ಈಗ ಸನ್ಸ್ಕ್ರೀನ್ ಬಗ್ಗೆ ಹೋಗೋಣ. ಸನ್ಸ್ಕ್ರೀನಲ್ಲಿ ಯೂಸ್ ಮಾಡ್ತಾರೆ ಇದು ಡೈಲಿ ನಾನು ಆಲ್ಮೋಸ್ಟ್ ಇದೇ ಯೂಸ್ ಮಾಡೋದು ಹೊರಗಡೆ ಹೋದಾಗ. ಅಕಸ್ಮಾತ್ ಏನಾದರೂ ನಿಮಗೆ ಫೌಂಡೇಶನ್ ಟೈಪು ಟಿಂಟ್ ಟೈಪ್ ಏನಾದರೂ ಲೈಕ್ ಫೌಂಡೇಶನ್ ಅಪ್ಲೈ ಮಾಡೋ ಥರ ಕಾಣಿಸ್ಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ ಫೇಸ್ಗೆ. ನನಗೇನೋ ತುಂಬ ಇಷ್ಟ ಆಯ್ತು ಇದು. ಆ್ಯಕ್ಚುಲಿ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ನೋಡಿ, ಹಾಕಿದ್ದೀನಿ, ಅಪ್ಲೈ ಮಾಡಿದ್ದೀನಿ ನೋಡಿ. ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಲೈಕ್ ಟಿಂಟ್ ಲೈಕ್ ಫೌಂಡೇಶನ್ ಬರುತ್ತಲ್ಲ, ಸೊ ಆ ಥರ ಬರುತ್ತೆ. ಮತ್ತು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ. ಇದು ಅನ್ಸತಿ ಲೈಕ್ ಫೌಂಡೇಶನ್ ಬೇಡ, ಬೇರೆ ಇದೇ ಸಾಕು ಅಲ್ಲಿ ಇದನ್ನು ಅಪ್ಲೈ ಮಾಡ್ತೀನಿ. ಫೌಂಡೇಶನ್ ಏನು ಬೇಡ, ಸಿಂಪಲ್ ಆಗಿರಲಿ ಅಂತಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದೆರಡೇ ಯೂಸ್ ಮಾಡೋ ಸನ್ಸ್ಕ್ರೀನ್, ಅದು ಬಿಟ್ಟರೆ ಬೇರೆ ಯಾವ ಸನ್ಸ್ಕ್ರೀನು ಯೂಸ್ ಮಾಡಲ್ಲ. ಈಗ ನಂದು ಇಷ್ಟೇ, ನನ್ನ ಮಾರ್ನಿಂಗ್ ಸ್ಕಿನ್ ಕೇರು, ಅದು ಬಿಟ್ಟರೆ ಬೇರೆನೂ ಅಪ್ಲೈ ಮಾಡಲ್ಲ. ಫೇಸ್ ವಾಶು, ಟೋನರು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು. ಹೊರಗಡೆ ಹೋಗಂಗಿದ್ರೆ ಮಾತ್ರ ಸನ್ಸ್ಕ್ರೀನ್ ಹಾಕ್ತೀನಿ, ಮನೇಲೇ ಇದ್ದರೆ ಮಾಯ್ಶ್ಚರೈಸರ್ ಏನು ಮಾಡ್ತೀನಿ, ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ. ಸೊ ಈಗ ನೈಟ್ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನೈಟ್ ಡಬಲ್ ಕ್ಲೆನ್ಸಿಂಗ್ ಮಾಡಲೇಬೇಕು. ನೀವು ಹೊರಗಡೆ ಹೋಗಿದ್ದೀರೋ ಇಲ್ಲೋ ಮನೇಲಿದ್ದರೂ ಕೂಡ ನೀವು ನೈಟ್ ಮಲ್ಗುವಾಗ ಡಬಲ್ ಕ್ಲೆನ್ಸಿಂಗ್ ಮಾಡಿ. ಡಬಲ್ ಕ್ಲೆನ್ಸಿಂಗ್ ಅಂದರೆ ಫಸ್ಟ್ ಇದರಲ್ಲಿ ಚೆನ್ನಾಗಿ ಮುಖನೆಲ್ಲ ಚೆನ್ನಾಗಿ ತೊಳೆದು ಆಮೇಲೆ ಇದರಲ್ಲಿ ಫೇಸ್ ವಾಶ್ ಮಾಡಬೇಕು. ಸೊ ಇದಕ್ಕೆ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಟೋನರ್ ಅಪ್ಲೈ ಮಾಡಬೇಕು. ಟೋನರ್ ಅಪ್ಲೈ ಮಾಡಾದಮೇಲೆ ಈಗ ನನ್ನ ಫೇಸ್ ಬಗ್ಗೆ ಹೇಳೋಕ್ಕೂ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಫೇಸಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಏನಕ್ಕೆ ಅಂತಂದರೆ, ನಾನು ಪಿಂಪಲ್ ಮಾರ್ಕ್ ನಂದು ಏನಾಗುತ್ತೆ ಅಂದರೆ ಅಲ್ಲೇ ಕಲೆ ನಿಂತ್ಕೊಬಿಡುತ್ತೆ. ಅದೇನಾಗುತ್ತೆ, ಬಿಸಿಲಿಗೆ ಹೋದಾಗ ಡಾರ್ಕ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನನ್ನ ಫೇಸಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಇತ್ತು. ಸೊ ಅದೀಗ ರೆಡ್ಯೂಸ್ ಆಗಿದೆ, ಆಲ್ಮೋಸ್ಟ್ ರೆಡ್ಯೂಸ್ ಆಗೋದು. ಆಲ್ಮೋಸ್ಟ್ 6 months ಟೈಮ್ ತೊಗೊಳ್ತು ನನ್ನ ಸ್ಕಿನ್ ಈ ಥರ ಆಗೋಕ್ಕೆ. ಹೇಳಿದ್ನಲ್ಲ ನನ್ನ ಫೇಸಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಈಗಲೂ ಇದನ್ನೇ ಯೂಸ್ ಮಾಡ್ತಿರೋದು ನೋಡಿ, ಖಾಲಿ ಆಗಿದೆ ಸುಮಾರು. ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲೂ ಯೂಟ್ಯೂಬಲ್ಲೂ ನೋಡಿರ್ತೀರ. ಈ ಪ್ರಾಡಕ್ಟ್ ಬಗ್ಗೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಎಲ್ಲ ಫೇಸ್ಗೂ ಎಲ್ಲ ಡಾರ್ಕ್ ಸ್ಪಾಟ್ಸ್ಗೂ ಒಳ್ಳೆ ಪ್ರಾಡಕ್ಟ್ ಅಂದರೆ ಇದೆ. ನಾನು ಇವಾಗಲೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದನ್ನು ಫಸ್ಟ್ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಫಸ್ಟ್ ಏನಂದರೆ ವ್ಯಾಸ್ಲಿನ್ ಅಥವಾ ಮಾಯ್ಶ್ಚರೈಸರ್ ತೊಗೊಂಡು ಇಲ್ಲಿಗೆ ಅಥವಾ ಇಲ್ಲಿಗೆ ಅಪ್ಲೈ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು. ಏನಕ್ಕಂದರೆ ತುಂಬ ಇರಿಟೇಷನ್ ಆಗುತ್ತೆ ಫಸ್ಟ್ ಅಪ್ಲೈ ಮಾಡಿದವರಿಗೆ. ತುಂಬ ರೆಡ್ನೆಸ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಚ್ಚಿನೇ ಸ್ಟಾರ್ಟ್ ಆಗಿ ಮುಖ ತೊಳಿಬೇಕು ಅನಿಸುತ್ತೆ. ಸೊ ಫಸ್ಟ್ ಅದನ್ನು ಅಪ್ಲೈ ಮಾಡಿ, ವ್ಯಾಸ್ಲಿನ್ ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡಬೇಕು. ನಾನು ಒಂದ್ಸತಿ ಬರೀ ಇದೊಂದಿನೇ ಹಾಕ್ತೀನಿ. ಈಗ ನನ್ನ ಸ್ಕಿನ್ನಿಗೆ ಫುಲ್ ಹಾಕೋಬೋದು, ಏನಕ್ಕೆ ನನಗೆ ಇರಿಟೇಷನ್ ಇಲ್ಲ. ಆಮೇಲೆ ಏನು ಮಾಡ್ತೀನಿ ಅಂದರೆ ಫಸ್ಟ್ ಇದನ್ನು ಸ್ವಲ್ಪ ತೊಗೊಂಡು ಅದಕ್ಕೆ ಈ ಸೆರಮ್ ಹಾಕಿ ಅದಕ್ಕೆ ಈ ಸೆರಮ್ ಹಾಕ್ತೀನಿ. ಇದು ಕಾಣಿಸ್ತೀನಿ, ಈ 2 ಸೆರಮ್ನ 3 ಮಿಕ್ಸ್ ಮಾಡಿ ನನ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ. ಸೊ ಇದು ತುಂಬಾ ಒಳ್ಳೆಯದು. ಇದು ರೆಡ್ನೆಸ್ಗೆ, ಇದು ಕೋಜಿಕ್ ಆ್ಯಸಿಡ್ ಆಲ್ಮೋಸ್ಟ್ ಗೊತ್ತಿನ ಡಾರ್ಕ್ ಸ್ಪಾಟ್ಸ್ಗೆ 3 ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದಕ್ಕೆ ನನ್ನ ಫೇಸ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಸೊ ಈ ಪ್ರಾಡಕ್ಟ್ಸ್ 3 ಯಾವಾಗಲೂ ಪರ್ಚೇಸ್ ಮಾಡ್ತಾನೇ ಇರ್ತೀನಿ. ಸೊ ಇದನ್ನು ತುಂಬ ಪ್ರಾಡಕ್ಟ್ಸ್ ಇದು ನನ್ನ ನೈಟ್ ಪ್ರಾಡಕ್ಟ್ಸ್ ಇದೆ. ಇದನ್ನು ಇಷ್ಟೇ ಯೂಸ್ ಮಾಡಿ ಮಲ್ಕೊತೀನಿ, ಅಂದ್ಬಿಟ್ಟು ಬೇರೆ ಏನೂ ಅಪ್ಲೈ ಮಾಡಲ್ಲ. ಅದೇ ನಾನು 3 ಪ್ರಾಡಕ್ಟ್ಸ್ ಅದನ್ನೇ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರೋದು. ನಾನು 6 months ಇದೆ ಅದನ್ನೇ ಯೂಸ್ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಏನಂತಂದರೆ ಲೈಕ್ ಪಿಂಪಲ್ಸ್ ಏನಾದರೂ ಪಿಂಪಲ್ಸ್ ಇನ್ನೇನು ಬರ್ತಾಯಿದೆ ಅಂತ ನಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಆಗೇನು ಮಾಡ್ತೀನಿ ಅಂದರೆ ಈ ಕ್ರೀಮ್ ಹಾಕ್ತೀನಿ ಅಥವಾ ಈ ಕ್ರೀಮ್ ಹಾಕ್ತೀನಿ. ಏನು ಬರ್ತಿದೆ ಅಂತಂದಾಗ ಇನ್ನು ಹಾಕಿ ಮಲಗಿದ್ರೆ ಬೆಳಗ್ಗೆ ಈ ಪಿಂಪಲ್ ಆಲ್ಮೋಸ್ಟ್ ಬರೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಪಿಂಪಲ್ನ ಅಲ್ಲೇ ಒಳಗಡೆ ಹೋಗ್ಬಿಡುತ್ತೆ, ಪಿಂಪಲ್ ಕ್ಯೂ ಆಗೋಕ್ಕೂ ಬಿಡಲ್ಲ. ಇದೆರಡು ಪಿಂಪಲಿಗೆ ಒಳ್ಳೆಯದು. ಸೊ ಇದೆರಡೂ ಯೂಸ್ ಮಾಡ್ತೀನಿ. ನಾನು ಪಿಂಪಲ್ ಏನು ಬರ್ತಿದೆ ಅಂತ ಗೊತ್ತಾಗುತ್ತೆ ಅಂತ ತಕ್ಷಣ ಹಚ್ಚೇ ಬಿಡ್ತೀನಿ. ತುಂಬಾ ಒಳ್ಳೆಯದು. ಪಿಂಪಲಿಗೆ ಇದೆರಡು ಪ್ರಾಡಕ್ಟ್ಸ್ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಏನಂತಂದರೆ ವೀಕ್ಲಿ ಒಂದ್ಸತಿ ನಾನು ಸ್ಲೀಪಿಂಗ್ ಮಾಸ್ಕ್ ಅಪ್ಲೈ ಮಾಡ್ತೀನಿ ಫೇಸಿಗೆ. ಇದನ್ನು ಅಪ್ಲೈ ಮಾಡುವಾಗ ನಾನು ಫೇಸಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ಇದೊಂದೇ ಅಪ್ಲೈ ಮಾಡಿ ಮಲ್ಕೊತೀನಿ. ಇದು ತುಂಬ ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಬೋದು. ವೀಕ್ಲಿ ಒಂದ್ಸತಿ ಯೂಸ್ ಮಾಡಿದ್ರು ಸಾಕು, ತುಂಬ ಒಳ್ಳೆಯದು. ಅಂದರೆ ಬೆಳಗ್ಗೆ ಎದ್ದು ನೋಡೋ ಫೇಸ್ ತುಂಬಾ ಗ್ಲೋ ಇರುತ್ತೆ. ನನಗೆ ತುಂಬ ಇಷ್ಟ. ಲೈಕ್ ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನೆಲ್ಲರೂ ಎಲ್ಲ ಸ್ಕಿನ್ ಟೈಪವರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ರೆಟನಾಲ್ ಬಗ್ಗೆ ಸ್ವಲ್ಪ ರೇರ್. ಆ್ಯಕ್ಚುಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಸ್ವಲ್ಪ ಕಮ್ಮಿನೇ ಇದೆ ಅದ್ರ ಬಗ್ಗೆ. ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದೆ, ಹಾಗೆ ನೋಡ್ಕೊಂಡು ಯೂಸ್ ಮಾಡಬೇಕು, ಯಾಕಂದರೆ ತುಂಬ ಎಫೆಕ್ಟಿವ್ ಆಗೋದಿಲ್ಲ ಅಲ್ಲ. ಫಸ್ಟ್ ಇಲ್ಲಿ ಅದೆಲ್ಲ ಇಲ್ಲಿ ಮಾಯ್ಶ್ಚರೈಸರ್ ಹಾಕಬೇಕು, ಇಲ್ಲೂ ಹಾಕಬೇಕು, ಇಲ್ಲೂ ಹಾಕಿ ಇದನ್ನು ಅಪ್ಲೈ ಮಾಡಬೇಕು. ಇಲ್ಲ ತುಂಬ ಸೆನ್ಸಿಟಿವ್, ತುಂಬ ಇರಿಟೇಟ್ ಆಗುತ್ತೆ ಬೇರೆ ಏನೇ ಪ್ರಾಡಕ್ಟ್ ಯೂಸ್ ಮಾಡಿರೋ ಅಂದಾಗ ಫಸ್ಟು ಮಾಯ್ಶ್ಚರೈಸರ್ ಹಾಕಬೇಕು, ಆಮೇಲೆ ಇದನ್ನು ಯೂಸ್ ಮಾಡಬೇಕು, ಆಮೇಲೆ ಮತ್ತೆ ಮಾಯ್ಶ್ಚರೈಸರ್ ಹಾಕಬೇಕು. ಇದಕ್ಕೆ ಸ್ಯಾಂಡ್ವಿಚ್ ಮೆಥಡ್ ಅಂತಾರೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನನ್ನ ಫೇಸ್ ಎಲ್ಲನೂ ತಡ್ಕೊಳ್ಳುತ್ತೆ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇದು ಒಳ್ಳೆಯದೇ. ಸೊ ತೊಂದರೆ ಏನಿಲ್ಲ, ಸ್ವಲ್ಪ ರೇರ್, ಎಲ್ಲ ಸ್ಕಿನ್ಗೂ ಬೇಕು ಅಂತೇನಿಲ್ಲ, ಅಪರೂಪ ಇದು ಯೂಸ್ ಮಾಡೋದು. ಸೊ ಅದು ನಾನು ಯೂಸ್ ಮಾಡ್ತೀನಿ, ನಿಮ್ಗೆ ತಿಳಿಸ್ಕೊಟ್ಟೆ ಅಷ್ಟೇ, ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ
ನೋಡಿ ಇದು ಬಿಗಿನರ್ಸಿಗೆ ಮಾತ್ರ. ಇದು ಹೋಗ್ತಾ ಹೋಗ್ತಾ ತುಂಬ ಇದೆ. ಇದು ವೀಕ್ಲಿ ಒನ್ಸ್ ಯೂಸ್ ಮಾಡಬೇಕು. ಈಗ ನಾನು ವೀಕ್ಲಿ ಟ್ವೈಸಿಗೆ ಸ್ಟಾರ್ಟ್ ಆಗಿದೆ. ನೋಡೋಣ ನೆಕ್ಸ್ಟ್ ಆಗುತ್ತೆ ನೋಡೋಣ. ಆದರೆ ತುಂಬ ನಾನು ಇದನ್ನು ಯಾರಿಗೂ ಹಾಕಲೇಬೇಕು ಅಂತ ನಾನು ಯಾರಿಗೂ ಹೇಳಲ್ಲ. ಸೊ ತುಂಬ ಎಫೆಕ್ಟಿವ್ ಇದೆ ಹೀಗಾಗಿ. ಸೊ ನೋಡಿ ನೀವು ನೋಡ್ಕೊಂಡು ಯೂಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಬಂದು ಡಾರ್ಕ್ ಸ್ಪಾಟ್ಸ್ಗೆ ಲೈಟಾಗಿ ಆಗಿರುತ್ತೆ ನೋಡಿ, ತುಂಬ ಚಿಕ್ಕದಾಗಿ ಆಗಿರುತ್ತೆ. ತುಂಬ ನನಗದೇ ತುಂಬ ಡೀಪಾಗಿ ಆಗಿತ್ತು. ಇದು ಲೈಟಾಗಿ ಆಗಿರುತ್ತೆ, ಅವ್ರಿಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ ಪ್ರಾಡಕ್ಟ್. ಇದು ಕಾಲಿಗೆ ಎಣ್ಣೆಗೆ ತರಿಸಿದ್ದೀನಿ. ಇದು ಇನ್ನೂ ಕಾಲಿಗಾಗಿದೆ. ಸೊ ನನಗೆ ನನ್ನ ಫೇಸಿಗೆ ಏನು ಅಷ್ಟು ಆಗಲಿಲ್ಲ, ಯಾಕೆ ನಾನು ತುಂಬ ಡಾರ್ಕಾಗಿ ಆಗಿತ್ತಲ್ಲ. ಸೊ ಹಾಗಾಗಿ ಆದರೆ ಇದು ತುಂಬ ಲೈಟಾಗಿ ಯಾರಿಗಾಗಿರುತ್ತೆ ಇದು ಯೂಸ್ ಮಾಡಿದ್ರೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. ನನಗೇನೋ ಇದು ಇವಾಗಲೂ ಕೂಡ ಇಷ್ಟ. ಅಪರೂಪಕ್ಕೆ ಒಂದ್ಸತಿ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ ನನ್ನ ಪ್ರಾಡಕ್ಟ್ ಇಷ್ಟ. ಸೊ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಏನೂ ತೊಂದರೆ ಇಲ್ಲ, ಏನೂ ಇರಿಟೇಷನ್ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಲೈಕ್ ಗ್ಲೋಯಿ ಥರ ಬರುತ್ತೆ ಫೇಸು. ಹಾಕಿದ್ರೆ ಲೈಕ್ ಫೇಸ್ ತುಂಬ ಚೆನ್ನಾಗಾಗುತ್ತೆ ಕೂಡ, ತುಂಬ ಒಳ್ಳೆಯದು. ಇದನ್ನು ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಪರ್ಚೇಸ್ ಮಾಡಿದ್ದೀನಿ. ಇಷ್ಟು ನನ್ನ ಸ್ಕಿನ್ ಕೇರ್ ಬಗ್ಗೆ ನೈಟ್ ಮತ್ತು ಮಾರ್ನಿಂಗು. ಅದು ಬಿಟ್ಟರೆ ಒಂದೊಂದ್ಸತಿ ನೈಟ್ ಏನು ಮಾಡ್ತೀನಿ ಅಂದರೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ. ಅದಕ್ಕೆ ಕ್ಯಾಶುವಲಾಗಿ ಅಕ್ಕಿ ಇಟ್ಟು ಹನಿ ಮತ್ತು ಮಿಲ್ಕ್ ಹಾಕಿ ಅದನ್ನು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವ ಫೇಸ್ ಪ್ಯಾಕ್ ಯೂಸ್ ಮಾಡಲ್ಲ, ಇಷ್ಟೇ ಯೂಸ್ ಮಾಡೋದು. ನನಗೆ ಎಷ್ಟು ಗೊತ್ತು ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಕೂಡ ಹೇಳಿದ್ದೀನಿ. ಪ್ರತಿಯೊಂದು ನನ್ನ ಪ್ರಾಡಕ್ಟ್ ಏನು ಶೋ ಮಾಡಿದ್ದೀನಿ ಪ್ರತಿಯೊಂದು ನಾನು ಅಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ. ಇಷ್ಟೇ ನನ್ನ ಸ್ಕಿನ್ ಕೇರ್ ಬಗ್ಗೆ. ಯಾರಿಗೆಲ್ಲ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸೊ ಈ ವ್ಲಾಗ್ ನಾನೀಗ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.